ಸಿಲಿಕಾನ್ ಸಿಟಿಯಲ್ಲಿ ಫಲಪುಷ್ಪದ ಘಮಘಮ ಪಸರಿಸ್ತಾ ಇದೆ. ಸಸ್ಯ ಕಾಶಿಯಲ್ಲಿ ಪುಷ್ಪ ಲೋಕವೇ ಧರೆಗಿಳಿತಾ ಇದ್ದು ಫಲಪುಷ್ಪ ಪ್ರದರ್ಶನ ನೋಡುಗರ ಕಣ್ಮನ ಸೆಳೀತಾ ಇದೆ. ಸಸ್ಯಕಾಶಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಲಾಲ್ಬಾಗ್ನಲ್ಲಿ ಇವತ್ತು ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿರುವಂಥದ್ದು. ಈ ಫಲಪುಷ್ಪ ಪ್ರದರ್ಶನಕ್ಕೆ CM ಕೂಡ ಬಂದು ಚಾಲನೆಯನ್ನು ಕೊಟ್ಟಿರುವಂಥದ್ದು. ನನ್ನ ಹಿಂದೆ ನೋಡ್ಬೋದು ನೀವು ಫಲ ಮತ್ತು ಪುಷ್ಪಗಳನ್ನ ಉಪಯೋಗಿಸಿಕೊಂಡು ಒಂದು ಚೆನ್ನಮ್ಮನ ಆಸ್ಥಾನದ ಒಂದು ಸಂಸ್ಥಾನದ ಒಂದು ಕೋಟೆಯನ್ನು ನಿರ್ಮಿಸಿರುವಂಥದ್ದು. ಮತ್ತು ಯಾವ ರೀತಿಯ ಅಂದರೆ 15 ಅಡಿ ಉದ್ದ ಮತ್ತು 38 ಅಡಿ ಅಗಲದ ಒಂದು ವಿಸ್ತೀರ್ಣದ ಒಂದು ಕೋಟೆಯನ್ನು ಪುಷ್ಪಗಳನ್ನು ಯೂಸ್ ಮಾಡಿಕೊಂಡು ಅಂದರೆ ವಿಧ ವಿಧವಾದ ಹೂಗಳನ್ನು ಯೂಸ್ ಮಾಡಿಕೊಂಡು ಒಂದು ಕೋಟೆಯನ್ನು ನಿರ್ಮಿಸುವಂಥ ಅದರ ಪ್ರತಿಯನ್ನು ನಿರ್ಮಿಸಿರುವಂಥದ್ದು. ಇಂದಿನಿಂದ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ 218ನೇ ಫಲಪುಷ್ಪ ಪ್ರದರ್ಶನಕ್ಕೆ CM ಚಾಲನೆ. ಸ್ವಾತಂತ್ರ್ಯ ದಿನಾಚರಣೆಗೆ ದಿನಗಣನೆ ಶುರುವಾಗಿದೆ. ಪ್ರತಿ ಬಾರಿಯಂತೆ ಸ್ವಾತಂತ್ರ್ಯ ದಿನಾಚರಣೆ ಹತ್ತಿರವಾಗ್ತಿದ್ದಂತೆ ಬೆಂಗಳೂರಿನ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನ ಎಲ್ಲರನ್ನ ತನ್ನತ್ತ ಕೈಬೀಸಿ ಕರೆಸಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫ್ಲವರ್ ಶೋಗೆ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದಾರೆ. ಈ ವರ್ಷದ ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷ ಸುಮಾರು 218ನೇ ವರ್ಷ ಇದು. ಪ್ರದರ್ಶನವನ್ನು ಲಾಲ್ಬಾಗ್ನಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಏರ್ಪಾಡು ಮಾಡ್ತಾರೆ. ಇವರೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ಈ ಸಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಈ ಪ್ರದರ್ಶನದಲ್ಲಿ ಮಾಡಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಥೀಮ್. ಬ್ರಿಟಿಷರ ಸದ್ದಡಗಿಸಿದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಆಂಗ್ಲರ ನಿದ್ದೆಗೆಡಿಸಿದ ವೀರ ಸಂಗೊಳ್ಳಿ ರಾಯಣ್ಣ ಇವರಿಬ್ಬರು ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಸಂಕೇತ. ಸ್ವಾತಂತ್ರ್ಯೋತ್ಸವ ನಿಮಿತ್ತ ಲಾಲ್ಬಾಗ್ನಲ್ಲಿ ತೋಟಗಾರಿಕಾ ಇಲಾಖೆ ನಡೆಸುವ 218ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಕಿತ್ತೂರಿನ ವೀರ ಪರಂಪರೆ ಅನಾವರಣಗೊಳಿಸಲಾಗಿದೆ. 55 ವರ್ಷದಿಂದ ನಾನು ನೋಡಿರ್ಬೋದು ಲಾಲ್ಬಾಗ್. ಅಂದರೆ ಈ ಥೀಮು ಈ ವರ್ಷ ಸ್ವತಂತ್ರ ಫಲಪುಷ್ಪ ಪ್ರದರ್ಶನ ಏನು ಮಾಡಿದ್ದೀರಾ ಸಂಗೊಳ್ಳಿ ರಾಯಣ್ಣ ಥೀಮ್ ಭಾರಿ ಚೆನ್ನಾಗಿದೆ. ನಮಗೆ ಅತ್ಯಂತ ಸಂತೋಷವಾಯಿತು, ಮನಸ್ಸಿಗೆ ಆಹ್ಲಾದಕರವಾಯಿತು. ಯಾಕೆಂದರೆ ನಾವು ಈಗ ವಯಸ್ಸಾದ ಮೇಲೂ ನಾವು ಇಷ್ಟು ಮಟ್ಟಿಗೆ ನೋಡ್ತಾ ಇದ್ದೀವಲ್ಲ, ನಮಗೊಂಥರ ಆನಂದವಾಗಿದೆ. ಕಿತ್ತೂರು ಸಂಸ್ಥಾನದ ಕೋಟೆಯ ಪ್ರಾತಿನಿಧಿಕ ಪುಷ್ಪ ಮಾದರಿ, ರಾಣಿ ಚೆನ್ನಮ್ಮ ಮತ್ತು ರಾಯಣ್ಣನ ಪ್ರತಿಮೆಗಳು, ಕೋಟೆ ವಿನ್ಯಾಸದ ವರ್ಟಿಕಲ್ ಗಾರ್ಡನ್, ರಾಯಣ್ಣ ಹುತಾತ್ಮರಾಗುವ ಸನ್ನಿವೇಶದ ಪ್ರದರ್ಶನ, ಹೂಜೋಡಣೆ ನಡುವೆ ವೀರ ವನಿತೆಯರ ಕಲಾಕೃತಿಗಳು ಎಲ್ಲರನ್ನ ಕೈಬೀಸಿ ಕರೆಸಿದೆ. 109 ಪ್ರಭೇದದ 30 ಲಕ್ಷಕ್ಕೂ ಹೆಚ್ಚು ಹೂಗಳು ಪ್ರದರ್ಶನದಲ್ಲಿ ಇರಲಿದೆ. ಲಾಲ್ಬಾಗ್ಗೆ ಈ ಬಾರಿ ಸುಮಾರು 10 ಲಕ್ಷಕ್ಕೂ ಅಧಿಕ ಜನರು ಭೇಟಿ ನೀಡುವ ನಿರೀಕ್ಷೆಯಲ್ಲಿದ್ದು, ಗಾಜಿನ ಮನೆ ಸುತ್ತಲೂ ಕಿತ್ತೂರು ಸಂಸ್ಥಾನದ ಯಶೋಗಾಥೆಯನ್ನ ಹೇಳುವ ಫಲಕವನ್ನ ಅಳವಡಿಸಲಾಗಿದೆ. ಟಿಕೆಟ್ ದರ, ಸಮಯ, ಪಾರ್ಕಿಂಗ್ ವ್ಯವಸ್ಥೆ. ಮುಂಜಾನೆ 6 ಗಂಟೆಯಿಂದ 9 ಗಂಟೆವರೆಗೂ ಲಾಲ್ಬಾಗ್ನ ಎಲ್ಲಾ ಪ್ರವೇಶ ದ್ವಾರಗಳಲ್ಲಿ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30ರವರೆಗೂ ಟಿಕೆಟ್ ನೀಡಲಾಗುತ್ತದೆ. ಗಾಜಿನ ಮನೆಯ ಪ್ರವೇಶವು ರಾತ್ರಿ 7 ಗಂಟೆವರೆಗೂ ಮಾತ್ರ ಇರಲಿದೆ. ವಾರಾಂತ್ಯ 100 ರೂಪಾಯಿ ಹಾಗೂ 12 ವರ್ಷಗಳ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ 30 ರೂಪಾಯಿ ಶುಲ್ಕವಿರುತ್ತದೆ. ಸಮವಸ್ತ್ರದಲ್ಲಿರುವ ಶಾಲಾ ವಿದ್ಯಾರ್ಥಿಗಳಿಗೆ ಎಲ್ಲಾ ದಿನಗಳಲ್ಲಿಯೂ ಉಚಿತ ಪ್ರವೇಶ ನೀಡಲಾಗುತ್ತೆ. ವಸ್ತು ಪ್ರದರ್ಶನ ಮತ್ತು ಫಲಪುಷ್ಪ ಪ್ರದರ್ಶನ ನಮಗೆ ನೋಡಿಬಿಟ್ಟು ಬಹಳ ರೋಮಾಂಚನವಾಯಿತು. ಇತಿಹಾಸವನ್ನು ಮರುಕಳಿಸುತ್ತೆ ಇದು. ನಿಜವಾಗ್ಲೂ ನಮಗೂ ಸಹ ನಾವು ಎಲ್ಲ ಮರೆತುಬಿಟ್ಟಿದ್ದೀವಿ.
ಚೆನ್ನಮ್ಮ ಬ್ರಿಟಿಷರೊಂದಿಗೆ ಹೋರಾಡಿದ್ದು. 136 ಸಿಸಿಟಿವಿ ಅಳವಡಿಕೆಯ ಜೊತೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗುತ್ತಿದೆ. ಫ್ಲವರ್ ಶೋಗೆ ಆಗಮಿಸುವವರಿಗೆ ಶಾಂತಿನಗರ ಟಿಟಿಎಂಸಿ, ಜೆಸಿ ರಸ್ತೆ ಬಿಬಿಎಂಪಿ ಕಾಂಪ್ಲೆಕ್ಸ್ ಹಾಗೂ ಆಲ್ ಅಮೀನ್ ಕಾಲೇಜು ಸಮೀಪ ಪಾರ್ಕಿಂಗ್ಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಒಟ್ಟಾರೆ ಇಂದಿನಿಂದ 12 ದಿನಗಳ ಕಾಲ ನಡೆಯಲಿರುವ ಫ್ಲವರ್ ಶೋಗೆ ಹೆಚ್ಚಿನ ಜನರು ಆಗಮಿಸುವ ನಿರೀಕ್ಷೆ ಇದೆ. ಸಂಜಯ್ ಗೌಡ, ಕರ್ನಾಟಕ ನ್ಯೂಸ್, ಬೆಂಗಳೂರು.